ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸೆಷನ್ನಲ್ಲಿ ಹಲ್ಮಿಡಿ ಶಾಸನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಈ ಸೆಷನ್ನಲ್ಲಿ ನಾವು ಇನ್ನುಳಿದ ಶಾಸನಗಳು ಅಂದರೆ ಬಾದಾಮಿ ಶಾಸನ, ತಮಟೆಕಲ್ಲು ಶಾಸನ, ಶ್ರವಣಬೆಳಗೊಳದ ಪ್ರಾಚೀನ ಶಾಸನ, ಆತಕೂರು ಶಾಸನ, ಅನಂತರ ಕುರ್ಕ್ಯಾಲದ ಜಿನವಲ್ಲಭನ ಶಾಸನ, ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ, ದೇಕಬ್ಬೆಯ ಬೆಳತೂರು ಶಾಸನ, ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ. ಈ ಇಷ್ಟು ಶಾಸನಗಳ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಬಾದಾಮಿ ಶಾಸನ. ಈಗ ನಾವು ಇಲ್ಲಿ ನೋಡ್ತಾ ಇರುವಂತಹ ಚಿತ್ರ ಬಾದಾಮಿ ಶಾಸನದ ಒಂದು ಚಿತ್ರ. ಇದರ ಕುರಿತಾಗಿ ನಮಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಈಗ ಮೊದಲನೇದಾಗಿ ನಮಗೆ ಕಾಲದ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಈ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಿ ಶಕ 700. ಓಕೆ, ಸೊ ನೆಕ್ಸ್ಟು, ಕನ್ನಡ ಛಂದಸ್ಸಿನ ತಾಯಿ ಬೇರಾದ ತ್ರಿಪದಿಯು ಮೊಟ್ಟ ಮೊದಲು ಬಳಕೆಯಾಗಿರುವುದು ಯಾವ ಶಾಸನದಲ್ಲಿ ಅಂದರೆ ಬಾದಾಮಿ ಶಾಸನದಲ್ಲಿ. ತ್ರಿಪದಿಯು ಮೊಟ್ಟ ಮೊದಲು ಬಳಕೆಯಾಗಿರುವಂತಹ ಒಂದು ಶಾಸನ ಅಂದರೆ ಅದು ಬಾದಾಮಿ ಶಾಸನ. ನೆಕ್ಸ್ಟು, ಕಪ್ಪೆ ಅರಭಟನ ಸ್ವಭಾವ ಚಿತ್ರವುಳ್ಳ ಶಾಸನ ಯಾವುದು ಅಂದರೆ ಅದು ಬಾದಾಮಿ ಶಾಸನ. ಈ ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟನ ಒಂದು ಸ್ವಭಾವದ ಕುರಿತಾಗಿ, ಆತನ ಗುಣದ ಕುರಿತಾಗಿ ವರ್ಣನೆ ಇದೆ. ಹಾಗಾಗಿ ಈ ಬಾದಾಮಿ ಶಾಸನವನ್ನು ನಾವು ಕಪ್ಪೆ ಅರಭಟನ ಶಾಸನ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಈ ಶಾಸನದಲ್ಲಿದೆ. ಯಾವ ಶಾಸನದಲ್ಲಿದೆ ಈ ಸಾಲುಗಳು ಅಂದರೆ ಬಾದಾಮಿ ಶಾಸನದಲ್ಲಿ ಇರುವಂಥದ್ದು. ಈಗ ನೆಕ್ಸ್ಟು, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಎಂಬ ಸಾಲು ಈ ಶಾಸನದಲ್ಲಿ ಇದೆ. ನಮಗೆ ಬಾದಾಮಿ ಶಾಸನದಲ್ಲಿ ಇರುವಂತಹ ಸಾಲುಗಳನ್ನು ಕೊಟ್ಟು ಈ ಸಾಲುಗಳು ಯಾವ ಶಾಸನದಲ್ಲಿ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಬಾದಾಮಿ ಶಾಸನ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಈ ಸಾಲುಗಳು ಉಲ್ಲೇಖವಾಗಿರುವುದು ಬಾದಾಮಿ ಶಾಸನದಲ್ಲಿ. ಓಕೆ, ಸೊ ಈ ಸಾಲುಗಳನ್ನು ಕೂಡ ನಾವು ನೆನ್ಪಿಟ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು, ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು ಅಂದರೆ ಅದು ಬಾದಾಮಿ ಶಾಸನ. ಬಾದಾಮಿ ಶಾಸನದ ಪ್ರಕಾರ ಯಾವುದು? ಈಗ ನಾವು ಹಲವಾರು ಪ್ರಕಾರದ ಶಾಸನಗಳನ್ನು ನೋಡ್ತೀವಿ. ವೀರಗಲ್ಲು, ದಾನ ಶಾಸನ, ಅನಂತರ ಪ್ರಶಸ್ತಿ ಶಾಸನ ಅಂತ ನೋಡ್ತೀವಿ. ಈ ರೀತಿ ಹಲವಾರು ಶಾಸನಗಳಿದೆ. ಈ ಶಾಸನಗಳಲ್ಲಿ ಈಗ ನಾವು ಯಾವ ಪ್ರಕಾರದ ಶಾಸನ ಅಂತಲೂ ಕೂಡ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಹಲ್ಮಿಡಿ ಶಾಸನ ಯಾವ ಪ್ರಕಾರದ ಶಾಸನವಾಗಿದೆ ಅಂದರೆ ನಾವು ಅದನ್ನು ದಾನ ಶಾಸನ ಅಥವಾ ದತ್ತಿ ಶಾಸನ ಅಂತ ಹೇಳ್ತೀವಿ. ಆದರೆ ಬಾದಾಮಿ ಶಾಸನ ಯಾವ ಪ್ರಕಾರದ್ದು ಅಂದರೆ ಇದೊಂದು ಪ್ರಶಸ್ತಿ ಶಾಸನವಾಗಿದೆ. ಓಕೆ, ಸೊ ನೆಕ್ಸ್ಟು, ತ್ರಿಪದಿ ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆದವರು ಯಾರು? ಈ ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದವರು ದ.ರಾ ಬೇಂದ್ರೆಯವರು. ನೆಕ್ಸ್ಟು, ಬಾದಾಮಿ ಶಾಸನದ ಸ್ಥಳ ಯಾವುದು ಅಂದರೆ ಈ ಒಂದು ಶಾಸನ ಯಾವ ಸ್ಥಳದಲ್ಲಿ ದೊರೆತಿದೆ ಅಂದರೆ ಬಿಜಾಪುರ ಜಿಲ್ಲೆಯ ಬಾದಾಮಿ ತಾಲೂಕಿನ ತಟ್ಟುಕೋಟೆ ಎಂಬ ಸ್ಥಳದಲ್ಲಿ ದೊರೆತಿದೆ. ನೆಕ್ಸ್ಟು, ಬಾದಾಮಿ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದವರು ಯಾರು? ಜೆ.ಎಫ್. ಫ್ಲಿಟ್ ಅನ್ನುವಂತಹ ವ್ಯಕ್ತಿ ಇಂಡಿಯನ್ ಆ್ಯಂಟಿಕ್ವೇರಿ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾದಾಮಿ ಶಾಸನದ ಕುರಿತಾಗಿ ಒಂದು ಪ್ರಕಟಣೆಯನ್ನು ಮಾಡ್ತಾರೆ. ಓಕೆ, ಈ ಪತ್ರಿಕೆಯ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಆ್ಯಂಟಿಕ್ವೇರಿ ಅನ್ನುವಂತಹ ಪತ್ರಿಕೆಯಲ್ಲಿ ಜೆ.ಎಫ್. ಫ್ಲಿಟ್ ಬಾದಾಮಿ ಶಾಸನದ ಕುರಿತಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಟಿಕಲನ್ನು ಪ್ರಕಟಣೆ ಮಾಡ್ತಾರೆ. ನೆಕ್ಸ್ಟು, ಬಾದಾಮಿ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಯಾವುದು ಅಂದರೆ ಹಳಗನ್ನಡ. ಹಲ್ಮಿಡಿ ಶಾಸನದಲ್ಲಿ ಯಾವ ಪ್ರಕಾರದ ಒಂದು ಭಾಷೆ ಬಳಕೆಯಾಗಿತ್ತು ಅಂದರೆ ಪೂರ್ವದ ಹಳೆಗನ್ನಡ. ಬಾದಾಮಿ ಶಾಸನದಲ್ಲಿ ಹಳಗನ್ನಡ. ಓಕೆ, ನೆಕ್ಸ್ಟು, ಈ ಒಂದು ಶಾಸನದ ವಿಷಯ ವಸ್ತು ಅಂದರೆ ಈ ಒಂದು ಶಾಸನ ಯಾವುದ್ರ ಕುರಿತಾಗಿ ವಿವರವನ್ನು ಒಳಗೊಂಡಿದೆ ಅಥವಾ ವರ್ಣನೆಯನ್ನು ಒಳಗೊಂಡಿದೆ ಅಂದರೆ ಕಪ್ಪೆ ಅರಭಟ ಎಂಬ ವೀರನ ವರ್ಣನೆಯನ್ನು, ಸ್ವಭಾವವನ್ನು ಇದು ವರ್ಣನೆ ಮಾಡುತ್ತೆ. ಓಕೆ, ಇದು ಈ ಒಂದು ಶಾಸನದ ವಿಷಯ ವಸ್ತು. ಈಗ ಇದಿಷ್ಟು ನಾವೀಗ ನೋಡಿರೋದು ಬಾದಾಮಿ ಶಾಸನದ ಕುರಿತಾಗಿ ಇರುವಂತಹ ಮಾಹಿತಿ. ನೆಕ್ಸ್ಟು, ತಮಟೆಕಲ್ಲು ಶಾಸನ. ಈ ತಮಟೆಕಲ್ಲು ಶಾಸನ ದೊರೆತಿರುವಂತಹ ಸ್ಥಳ ಯಾವುದು ಅಂದರೆ ಚಿತ್ರದುರ್ಗ ಸಮೀಪವಿರುವ ತಮಟೆಕಲ್ಲು ಎಂಬ ಗ್ರಾಮದಲ್ಲಿ ದೊರೆತಿದೆ. ಈ ಒಂದು ಗ್ರಾಮದ ಹೆಸರು ತಮಟೆಕಲ್ಲು ಆಗಿರುವುದರಿಂದ ಈ ಶಾಸನವನ್ನು ನಾವು ತಮಟೆಕಲ್ಲು ಶಾಸನ ಅಂತ ಗುರುತಿಸ್ತೀವಿ. ನೆಕ್ಸ್ಟು, ಈ ಒಂದು ಶಾಸನದ ಕಾಲ
ಕ್ರಿಸ್ತಿಶಕ ಸುಮಾರು 500. ನಮಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಅಂದರೆ ಹೊಂದಿಸಿ ಬರೀರಿ ರೀತಿಯಲ್ಲಿ ಕೇಳ್ಬೋದು. ಈಗ ನಮಗೆ ಒಂದು ಕಡೆ ಶಾಸನಗಳು, ಇನ್ನೊಂದು ಕಡೆ ಅದರ ಕಾಲವನ್ನು ಕೊಟ್ಟು ಮ್ಯಾಚ್ ಮಾಡಲಿಕ್ಕೆ ಕೊಡ್ತಾರೆ. ಹಾಗಾಗಿ ನಾವು ಇಸ್ವಿಗಳನ್ನು ಕೂಡ ನೆನಪಿಟ್ಕೊಳ್ಬೇಕು. ಹಲ್ಮಿಡಿ ಶಾಸನ ಕ್ರಿಸ್ತಿಶಕ 450, ಬಾದಾಮಿ ಶಾಸನ ಕ್ರಿಸ್ತಿಶಕ 700, ಇನ್ನು ತಮಟೆಕಲ್ಲು ಶಾಸನ ಕ್ರಿಸ್ತಿಶಕ 500. ಓಕೆ, ನೆಕ್ಸ್ಟು ಈ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು ಅಂದರೆ ಪೂರ್ವದ ಹಳೆಗನ್ನಡ. ತಮಟೆಕಲ್ಲು ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂದರೆ BL ರೈಸ್. ಈ ಶಾಸನದ ವಿಷಯ ವಸ್ತು ಏನು ಅಂದರೆ ಗುಣಮಧುರಾಂಕ ಎಂಬ ವೀರಯೋಧನ ವರ್ಣನೆಯನ್ನು ಈ ಒಂದು ಶಾಸನ ಒಳಗೊಂಡಿದೆ. ಇದು ಕೂಡ ಒಂದು ಪ್ರಶಸ್ತಿ ಶಾಸನ. ಓಕೆನಾ. ಸೊ ನೆಕ್ಸ್ಟು ಶ್ರವಣಬೆಳಗೊಳದ ಪ್ರಾಚೀನ ಶಾಸನವನ್ನು ನೋಡೋಣ. ಈಗ ಈ ಶ್ರವಣಬೆಳಗೊಳದ ಪ್ರಾಚೀನ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಿಶಕ 650ರಿಂದ 700 ಅಂತ ನಾವು ಗುರುತಿಸ್ಬೋದು. ಈ ಶಾಸನವನ್ನು ಪತ್ತೆ ಹಚ್ಚಿದವರು ಕೂಡ BL ರೈಸ್. ತಮಟೆಕಲ್ಲು ಶಾಸನವನ್ನು ಪತ್ತೆ ಹಚ್ಚಿದವರು ಕೂಡ BL ರೈಸು, ಮತ್ತು ಶ್ರವಣಬೆಳಗೊಳ ಶಾಸನವನ್ನು ಪತ್ತೆ ಹಚ್ಚಿದವರು ಕೂಡ BL ರೈಸ್. ಈ ಒಂದು ಶಾಸನದ ವಿಷಯ ವಸ್ತು ಏನು ಅಂದರೆ ನಂದಿಸೇನ ಮುನಿ ಅನ್ನುವಂತಹ ಒಬ್ಬ ಜೈನ ಸನ್ಯಾಸಿ ಸಲ್ಲೇಖನ ವ್ರತವನ್ನು ಆಚರಿಸ್ತಾರೆ. ಆ ಒಂದು ಮಾಹಿತಿಯನ್ನು ಈ ಒಂದು ಶಾಸನ ಒಳಗೊಂಡಿದೆ. ಈ ಒಂದು ಶಾಸನದ ಕರ್ತೃ ಯಾರು ಅಂದರೆ ಬೊಪ್ಪಣ ಪಂಡಿತ. ಓಕೆ, ಬೊಪ್ಪಣ ಪಂಡಿತ ಈ ಒಂದು ಶಾಸನದ ಕರ್ತೃವಾಗಿದ್ದಾರೆ. ಸೊ ಇದಿಷ್ಟು ಶ್ರವಣಬೆಳಗೊಳ ಶಾಸನದ ಕುರಿತಾಗಿ ಇರುವಂತಹ ಮಾಹಿತಿ. ಈಗ ನಾವು ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಒಂದು ವಿಶೇಷವಾಗಿರುವಂತಹ ಶಾಸನ. ಯಾಕೆ ವಿಶೇಷ ಅಂತ ಹೇಳ್ತಿದ್ದೀನಿ ಅಂದರೆ ಈಗ ನಾವು ಎಲ್ಲ ಶಾಸನಗಳಲ್ಲಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿಯನ್ನು ನೋಡ್ತೀವಿ. ಆದರೆ ಆತಕೂರು ಶಾಸನದಲ್ಲಿ ಒಂದು ಸಾಕು ಪ್ರಾಣಿಯ ಕುರಿತಾಗಿ ಇರುವಂತಹ ವರ್ಣನೆ ಇದೆ. ಹಾಗಾಗಿ ಇದೊಂದು ವಿಶೇಷ ಶಾಸನ ಅಂತ ನಾವು ಹೇಳ್ಬೋದು. ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಒಂದು ಚಿತ್ರ ಆತಕೂರು ಶಾಸನದ ಒಂದು ಚಿತ್ರವಾಗಿದೆ. ಇಲ್ಲಿ ಒಂದು ಸಾಕು ಪ್ರಾಣಿಯಾಗಿರುವಂತಹ ನಾಯಿ ಹಂದಿಯೊಂದಿಗೆ ಕಾದಾಡುತ್ತಿರುವಂತಹ ಒಂದು ಚಿತ್ರವಿದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ. ಈ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಿಶಕ 949ರಿಂದ 50. ಈ ಶಾಸನ ಎಲ್ಲಿ ದೊರೆತಿದೆ ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಇಲ್ಲಿ ಆತಕೂರಿನ ಚಕ್ರೇಶ್ವರ ದೇವಸ್ಥಾನದ ಮುಂದೆ ಈ ಒಂದು ಶಾಸನ ದೊರೆತಿದೆ. ಇಲ್ಲಿ ಆತಕೂರಿನ ಚಕ್ರೇಶ್ವರ ಅಂತ ಸರಿ ಮಾಡ್ಕೊಳ್ಳಿದ್ನ. ಆತಕೂರಿನ ಚಕ್ರೇಶ್ವರ ದೇವಸ್ಥಾನದ ಮುಂದೆ ಈ ಒಂದು ಶಾಸನ ದೊರೆತಿದೆ. ಈ ಶಾಸನದ ವಿಷಯ ವಸ್ತು ಏನು ಅಂದರೆ ಕಾಳಿ ಎಂಬ ಬೇಟೆ ನಾಯಿಯು ಹಂದಿಯೊಂದಿಗೆ ಕಾದಾಡಿ ತನ್ನ ಒಡೆಯನನ್ನು ರಕ್ಷಿಸಿ ತಾನೂ ಕೂಡ ಪ್ರಾಣವನ್ನು ಬಿಡುತ್ತೆ. ಇದರ ವರ್ಣನೆಯನ್ನು ಈ ಒಂದು ಶಾಸನ ಒಳಗೊಂಡಿದೆ. ನಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಸಾಕು ಪ್ರಾಣಿಯ ನೆನಪಿಗಾಗಿ ಹೊರಡಿಸಿದ ಶಾಸನ ಯಾವುದು ಅಂತ ಕೇಳಿದರು. ಅದಕ್ಕೆ ಉತ್ತರ ಏನಾಗುತ್ತೆ, ಆತಕೂರು ಶಾಸನ. ಈ ಒಂದು ಶಾಸನದಲ್ಲಿ ಸಾಕು ಪ್ರಾಣಿಯ ಕುರಿತಾಗಿ ವರ್ಣನೆ ಇರುವಂಥದ್ದು. ಇಲ್ಲಿ ಕಾಳಿ ಅನ್ನುವಂತಹ ಒಂದು ಬೇಟೆ ನಾಯಿಯ ಒಡೆಯನಿಗೆ ಹಂದಿಯಿಂದ ಒಮ್ಮೆ ಪ್ರಾಣಕ್ಕೆ ಆಪತ್ತುಂಟಾಗತ್ತೆ. ಆಗ ಆ ಸಾಕು ಪ್ರಾಣಿ ಹಂದಿಯೊಂದಿಗೆ ಕಾದಾಡಿ ತನ್ನ ಒಡೆಯನನ್ನು ರಕ್ಷಿಸಿ ತಾನೂ ಪ್ರಾಣವನ್ನು ಬಿಡುತ್ತೆ. ಇದರ ವರ್ಣನೆಯನ್ನು ಒಳಗೊಂಡಿರುವಂತಹ ಶಾಸನ ಯಾವುದು ಅಂದರೆ ಅದು ಆತಕೂರು ಶಾಸನ. ಈ ಒಂದು ಶಾಸನದಲ್ಲಿ ಎಷ್ಟು ಸಾಲುಗಳಿದೆ ಅಂದರೆ 22 ಸಾಲುಗಳು ಇರುವಂಥದ್ದು. ಓಕೆ, ಸೊ ಇದಿಷ್ಟು ಆತಕೂರು ಶಾಸನದ ಕುರಿತಾಗಿ ಮಾಹಿತಿ. ನೆಕ್ಸ್ಟು ಕುರ್ಕ್ಯಾಲದ ಜಿನವಲ್ಲಭನ ಶಾಸನ. ಈ ಜಿನವಲ್ಲಭ ಯಾರು ಅಂದರೆ ಆದಿಕವಿ ಪಂಪನ ತಮ್ಮ. ಓಕೆ, ಈ ಒಂದು ಶಾಸನದ ಕುರಿತಾಗಿರುವಂತಹ ಮಾಹಿತಿಯನ್ನು ನೋಡೋಣ. ಈ ಶಾಸನ ದೊರೆತ ಸ್ಥಳ ಯಾವುದು ಅಂದರೆ ಈ ಶಾಸನ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರಿಕ್ಯಾಲ ಎಂಬ ಗ್ರಾಮದಲ್ಲಿ ದೊರೆತಿದೆ. ಈ ಗ್ರಾಮದ ಹೆಸರು ಕುರಿಕ್ಯಾಲ ಆಗಿರೋದ್ರಿಂದ ಇದನ್ನು ನಾವು ಕುರ್ಕ್ಯಾಲದ ಜಿನವಲ್ಲಭನ ಶಾಸನ ಅಂತಲೇ ಹೇಳ್ತೀವಿ. ನೆಕ್ಸ್ಟು ಈ ಶಾಸನವನ್ನು ಓದಿದವರು ಯಾರು ಅಂದರೆ ಡಾಕ್ಟರ್ ಎನ್ ವೆಂಕಟರಮಣಯ್ಯ. ಈ ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅವರು ಈ ಒಂದು ಶಾಸನದ ಕಾಲವನ್ನು 960 ಅಂತ ಊಹೆಯನ್ನು ಮಾಡ್ತಾರೆ. ನೆಕ್ಸ್ಟು ಈ ಶಾಸನದ ವಿಷಯ ವಸ್ತು ಏನು ಅಂದರೆ ಪಂಪನ ತಮ್ಮನಾಗಿರುವಂತಹ ಜಿನವಲ್ಲಭ ಜೈನ ಧರ್ಮದ ಅಭಿವೃದ್ಧಿಗಾಗಿ ಮಾಡಿದ ಕಾರ್ಯಗಳ ವಿವರವನ್ನು ಈ ಒಂದು ಶಾಸನ ಒಳಗೊಂಡಿದೆ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ. ಈ ಶಾಸನ ಯಾವ ಒಂದು ಸ್ಥಳದಲ್ಲಿ ದೊರೆತಿದೆ ಅಂದರೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ದೊರೆತಿದೆ. ಈ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಿಶಕ 1007.
ಈ ಶಾಸನದ ವಿಷಯ ವಸ್ತು ಏನು ಅಂದರೆ ಅತ್ತಿಮಬ್ಬೆಯ ದಾನ ಧರ್ಮ ಮತ್ತು ಶುಚಿತ್ವದ ಗುಣವನ್ನು ಈ ಒಂದು ಶಾಸನದಲ್ಲಿ ವರ್ಣಿಸಲಾಗಿದೆ. ಅತ್ತಿಮಬ್ಬೆ ದಾನ ಧರ್ಮಕ್ಕೆ ಹೆಸರಾಗಿರೋದ್ರಿಂದ ಇವರನ್ನು ನಾವು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತಲೇ ಗುರುತಿಸ್ತೀವಿ. ದಾನ ಚಿಂತಾಮಣಿ ಅನ್ನುವಂಥದ್ದು ಆಕೆಗೆ ಇರುವಂತಹ ಬಿರುದು. ಆಕೆಯ ದಾನ ಧರ್ಮದ ಕುರಿತಾಗಿ ಮತ್ತು ಆಕೆಯ ಶುಚಿತ್ವದ ಗುಣದ ಕುರಿತಾಗಿ ವರ್ಣನೆ ಇರುವಂತಹ ಒಂದು ಶಾಸನ ಯಾವುದು ಅಂದರೆ ಅದು ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ. ಈ ಶಾಸನವನ್ನು ಬರೆದವರು ರನ್ನನೆ ಅಂತ ಅಭಿಪ್ರಾಯವನ್ನು ಪಟ್ಟವರು ಯಾರು ಅಂದರೆ ತೀನಂಶ್ರೀಯವರು. ಈ ಶಾಸನವನ್ನು ಬರೆದವರು ರನ್ನನೆ ಎಂದು ತೀನಂಶ್ರೀಯವರು ಅಭಿಪ್ರಾಯವನ್ನು ಪಡ್ತಾರೆ. ಓಕೆ, ಸೊ ನಾವೀಗ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ದೇಕಬ್ಬೆಯ ಬೆಳತೂರಿನ ಶಾಸನ. ಇಲ್ಲಿ ನಾವು ಇದು ಒಂದು ವಿಶೇಷವಾಗಿರುವಂತಹ ಶಾಸನ. ಯಾಕೆ ವಿಶೇಷ ಅಂದರೆ ಇದೊಂದು ಮಾಸ್ತಿ ಶಾಸನವಾಗಿದೆ. ಮಾಸ್ತಿ ಶಾಸನದಲ್ಲಿ ನಾವು ಎರಡು ರೀತಿಯ ಶಾಸನವನ್ನು ನೋಡ್ತೀವಿ. ಒಂದು ಸತಿಸಹಗಮನ ಪದ್ಧತಿಯನ್ನು ಆಚರಿಸಿರುವ ಕುರಿತು ವಿವರಣೆಯನ್ನು ಒಳಗೊಂಡಿರುತ್ತೆ. ಇನ್ನೊಂದು ಅನುಗಮನ. ಇಲ್ಲಿ ಸತಿಸಹಗಮನ ಅಂದರೆ ಏನು, ಅನುಗಮನ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸತಿಸಹಗಮನ ಅಂದರೆ ಗಂಡನ ಜೊತೆಗೆ ಹೆಂಡತಿಯೂ ಕೂಡ ಪ್ರವೇಶಿಸಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಇದು ಸಹಗಮನವಾದರೆ, ಇನ್ನು ಅನುಗಮನ ಅಂದರೆ ತನ್ನ ಗಂಡ ಇನ್ಯಾವುದೋ ಒಂದು ಪ್ರದೇಶದಲ್ಲಿ ಇನ್ಯಾವುದೋ ಒಂದು ಸ್ಥಳದಲ್ಲಿ ಮರಣವನ್ನು ಹೊಂದಿದ್ದಾನೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಹೆಂಡತಿ ಕೂಡ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇದನ್ನು ನಾವು ಅನುಗಮನ ಅಂತ ಹೇಳ್ತೀವಿ. ಓಕೆ, ಈ ಅನುಗಮನದ ವಿವರಣೆ ಇರುವಂಥದ್ದು ದೇಕಬ್ಬೆಯ ಬೆಳತೂರಿನ ಶಾಸನದಲ್ಲಿ. ಇದು ಯಾವ ಪ್ರಕಾರದ ಶಾಸನ ಅಂತ ಕೇಳಿದರೆ ಇದೊಂದು ಮಾಸ್ತಿ ಶಾಸನ ಅಂತ ಹೇಳ್ಬೋದು. ಮತ್ತು ಇದು ಸತಿಸಹಗಮನದ ಪರವಾಗಿದೆಯಾ ಅಥವಾ ಅನುಗಮನದ ಕುರಿತಾಗಿ ವಿವರಣೆಯನ್ನು ಒಳಗೊಂಡಿದೆಯಾ ಅಂದರೆ ಇದು ಅನುಗಮನದ ಕುರಿತಾಗಿ ವಿವರಣೆಯನ್ನು ಒಳಗೊಂಡಿದೆ ಅನ್ನುವಂಥದ್ದು. ಈ ಶಾಸನ ಯಾವ ಒಂದು ಸ್ಥಳದಲ್ಲಿ ದೊರೆತಿದೆ ಅಂದರೆ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೆಳತೂರು ಗ್ರಾಮದಲ್ಲಿ ದೊರೆತಿದೆ. ಈ ಒಂದು ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಿಶಕ 1057. ಕ್ರಿಸ್ತಿಶಕ 1057. ಈ ಒಂದು ಶಾಸನದ ವಿಷಯ ವಸ್ತು ಏನು ಅಂದರೆ ರವಿಗನ ಮಗಳಾದ ದೇಕಬ್ಬೆಯು ಅನುಗಮನ ಪ್ರವೇಶಿಸುವುದಾಗಿದೆ. ಅಂದರೆ ದೇಕಬ್ಬೆಯ ಪತಿ ಇನ್ಯಾವುದೋ ಒಂದು ಸ್ಥಳದಲ್ಲಿ ನಿಧನ ಹೊಂದಿದ್ದಾನೆ ಅಂತ ಭಾವಿಸಿ ದೇಕಬ್ಬೆ ಕೂಡ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಅಂದರೆ ಅಗ್ನಿಯನ್ನು ಪ್ರವೇಶಿಸಿ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಇದರ ವರ್ಣನೆ ಇರುವಂಥದ್ದು ಬೆಳತೂರಿನ ಶಾಸನದಲ್ಲಿ. ದೇಕಬ್ಬೆಯ ಬೆಳತೂರು ಶಾಸನ ಅನ್ನೋದು ಈ ಒಂದು ವಿವರಣೆಯನ್ನು ಒಳಗೊಂಡಿದೆ. ನೆಕ್ಸ್ಟು ಬುಕ್ಕರಾಯನ ಶ್ರವಣಬೆಳಗೊಳದ ಶಾಸನ. ಈ ಒಂದು ಶಾಸನ ಎಲ್ಲಿ ದೊರೆತಿದೆ ಅಂದರೆ ಇಲ್ಲಿ ಹೆಸರಲ್ಲೇ ಇದೆ ಶ್ರವಣಬೆಳಗೊಳ ಅಂತ. ಶ್ರವಣಬೆಳಗೊಳ ಯಾವ ಜಿಲ್ಲೆಯಲ್ಲಿದೆ? ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಬುಕ್ಕರಾಯನ ಶಾಸನವನ್ನು ನಾವು ನೋಡ್ಬೋದು. ಈ ಒಂದು ಶಾಸನದ ಕಾಲ ಅಂದರೆ ಕ್ರಿಸ್ತಿಶಕ 1368. ಕ್ರಿಸ್ತಿಶಕ 1368. ಈ ಶಾಸನದ ವಿಷಯ ವಸ್ತು ಏನು ಅಂದರೆ ಬುಕ್ಕರಾಯನು ಜೈನ ಧರ್ಮೀಯರಿಗೂ ಮತ್ತು ವೈಷ್ಣವ ಧರ್ಮೀಯರಿಗೂ ಉಂಟಾದ ಕಲಹವನ್ನು ಹೋಗಲಾಡಿಸಿ ಸ್ನೇಹವನ್ನು ಮರುಸ್ಥಾಪಿಸಿದ ವಿವರವನ್ನು ಈ ಶಾಸನ ಒಳಗೊಂಡಿದೆ. ಅಂದರೆ ಬುಕ್ಕರಾಯನ ಒಂದು ಆಡಳಿತಾವಧಿಯಲ್ಲಿ ಜೈನ ಧರ್ಮೀಯರಿಗೂ ಮತ್ತು ವೈಷ್ಣವ ಧರ್ಮೀಯರಿಗೂ ಮನಸ್ತಾಪ ಉಂಟಾಗುತ್ತೆ. ಅದನ್ನು ಕೂರಿಸಿ ಸಂಧಾನ ಮಾಡಿ ಅವರಲ್ಲಿ ಮತ್ತೆ ಸ್ನೇಹವನ್ನು ಮರುಸ್ಥಾಪಿಸಿರುವಂತಹ ಒಂದು ವರ್ಣನೆ ಇರುವಂಥದ್ದು ಶ್ರವಣಬೆಳಗೊಳದ ಶಾಸನದಲ್ಲಿ. ಓಕೆನಾ, ಈ ಒಂದು ಮಾಹಿತಿಯನ್ನು ಈ ಒಂದು ಶಾಸನ ಒಳಗೊಂಡಿದೆ. ಇದಿಷ್ಟು ಶಾಸನಕ್ಕೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತ ಮಾಹಿತಿ. ನಮಗೆ ಪರೀಕ್ಷೆಯಲ್ಲಿ ಕೇಳಿದರೆ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮಗೆ FDA, STA, ಗ್ರೂಪ್ ಸಿ, ಅನಂತರ GPSTR ಮತ್ತು ಈಗ ಹೈಸ್ಕೂಲ್ ಟೀಚರ್ ಪೋಸ್ಟ್ ಕಾಲ್ ಆದರೆ ಕನ್ನಡ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ, ನಾವೀಗ ಹಲ್ಮಿಡಿ ಶಾಸನ ಮತ್ತು ಇನ್ನುಳಿದ ಶಾಸನಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಷನ್ಗಳಲ್ಲಿ ನಾವು ಕವಿಗಳ ಪರಿಚಯವನ್ನು ನೋಡ್ತಾ ಹೋಗೋಣ. ಅನಂತರ 8ನೇ ತರಗತಿಯ ಪದಗಳ ಅರ್ಥವನ್ನು ಕೂಡ ನಾವು ನೋಡಬೇಕಾಗಿದೆ, ಅದು ಕೂಡ ಪೆಂಡಿಂಗ್ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ನಾನು ಕ್ಲಾಸ್ಗಳನ್ನು ಮಾಡಲಿಕ್ಕೆ ಒಂದು 4-5 ದಿನ ತಡವಾಯಿತು. ಯಾಕಂದರೆ ಪರ್ಸನಲ್ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ಕ್ಲಾಸ್ಗಳು ತಡವಾಗಿ ಮಾಡಬೇಕಾಯಿತು. ಸೊ ಇದಕ್ಕಾಗಿ ಕ್ಷಮೆಯನ್ನು ಕೇಳ್ತೀನಿ. ಈಗ ನೆಕ್ಸ್ಟ್ ನಾವು ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ, ಮತ್ತು ನಿಮಗೆ ಈ ಒಂದು ಸೆಷನ್ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.